ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ಒಳಗೆ ನೋಡ್ರಿ, ಇಲ್ಲಿ ಹೋಗ್ಬೇಕಾದ್ರೆ ಏನೈತಿಲ್ಲ ದಾರಿ ಒಳಗೆ ಸ್ಟಾರ್ಟ್ ಮಾಡತ್ತೀನಿ. ನಾನು ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ವಾಸ್ಕೋ ಹೋಗೋಣ ಬರ್ರಿ. ವಾಸ್ಕೋ ಹೊಂಟೀವಿ. ವಾಸ್ಕೋ ಒಳಗೆ ಏನು ವಿಶೇಷ ಅಂತ ಹೋಗ್ತಾನೆ ಹೇಳ್ತೀನಿ. ಸೊ ಹಾಗಾಗಿ ನಾನು ಇಲ್ಲಿ ಹೋಗ್ಬೇಕಾದ್ರೆ ಕಾರ್ ಒಳಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡ್ರಿ. ಯಾಕಂದ್ರೆ ಮನೆ ಒಳಗೆ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಗಡಿ ಬಿಡಿ ಒಳಗೆ ಬಂದುಬಿಟ್ಟೆ. ಆ್ಯಕ್ಚುಲಿ ಬರಬೇಕಾದ್ರನ ಲೇಟ್ ಆಗಿತ್ತು. ಸೊ ಅದ್ರೊಳಗೆ ಏನೈತೆ ನೋಡ್ರಿ, ಎಲ್ಲರೂ ಹೊಂಟಿದ್ರು, ತಮ್ಮ ಬೇರೆ ಹೊಂಟಿದ್ದ ಗಾಡಿ ತೊಗೊಂಡು. ಸೊ ಅವ್ವಾರು ಹೇಳಿದರು ಹೊಂಟಿವಿ ಬರ್ತೀರೇನ ಅಂಥೇಳಿ. ಬಟ್ ಹೋಗೋ ಪ್ಲ್ಯಾನಿಂಗ್ ಆಗಿತ್ತು. ಬಟ್ ಏನಂದ್ರೆ ನನ್ನ ಮಕ್ಕಳು ಇಬ್ಬರಿಗೆ ಏನೈತೆ ನೋಡ್ರಿ, ನಾಳೆಗೆ ಟೆಸ್ಟ್ ಅದೈತಿ, ನಾ ಬರಂಗಿಲ್ಲ ಅಂತ ಹೇಳಿದ್ರು ಇಬ್ಬರು. ಸೊ ಅವ್ರದ್ದು ಮತ್ತು ಬೇರೆ ಇವಾಗ ಓದ್ಕೊಳ್ಳೋದೈತೆ ನೋಡ್ರಿ. ಹಾಗಾಗಿ ಇರ್ಲಿ ಬಿಡ ಅನ್ನಟ್ಟಿಗೆ ಏನೈತಿಲ್ಲ ಅವ್ವಾರು ಹೋಗ್ತೀವಿ ಅಂತಂದರು. ನಮ್ಮ ಮನೆಯವ್ರು ಬರೋದೇ ಲೇಟಾಗಿ ಬರ್ತಾರೆ, 6 ಗಂಟೆ ಮೇಲೆ. ಹಾಗಾಗಿ ಸರಿ ಅವ್ರ ಜೊತೆ ಹೋದ್ರಾಯ್ತು ಅಂದ್ಕೊಂಡೆ. ಬಟ್ ನನ್ನ ಸಲುವಾಗಿ ಅವ್ರದ್ದು ಸ್ವಲ್ಪ ಲೇಟೇ ಆಯಿತು, ಜಲ್ದಿ ಅಂದ್ಕೊಂಡು. ಅದು ಬೇರೆ ಎಲ್ಲಿಗಾರು ಹೋಗ್ಬೇಕಾದ ಕರೆಕ್ಟ್ ಟೈಮಿಗೆ ಹೋಗೋಕ್ಕೆ ಆಗಂಗಿಲ್ಲ. ಸೊ ಆಲ್ರೆಡಿ ನೋಡ್ರಿ ಇಲ್ಲಿ ವಾಸ್ಕೋದೊಳಗೆ ಬಂದ್ವಿ ನಾವು. ವಾಸ್ಕೋ ಒಳಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2 ವೀಲರ್ ಅಂದ್ರೆ ಬೆಸ್ಟ್. ವಾಸ್ಕೋ ಒಳಗೆ ಏನಾದರೂ ಇತ್ತಂದ್ರೆ, ಯಾಕಂದ್ರೆ 4 ವೀಲರ್ ತೊಗೊಂಡು ಬಂದ್ವಿ ಅಂದ್ರೆ ಇಲ್ಲಿ ನಿಲ್ಸಕ್ಕೆ ಏನೈತೆ ನೋಡ್ರಿ, ಪಾರ್ಕಿಂಗ್ ಜಾಗನೇ ಇರೋಂಗಿಲ್ಲ. ನಾರ್ಮಲ್ ಡೇ ಒಳಗಾದ್ರೆ ಇರುತ್ತೆ. ಬಟ್ ಇವತ್ತೇನು ಬಂದೀವಿ ನೋಡ್ರಿ, ಏನು ವಿಶೇಷ ಅಂತ ಹೇಳ್ಬಿಡ್ತೀನಿ. ಇವತ್ತು ಬಂದು ವಾಸ್ಕೋ ಕಾರ್ನಿವೆಲ್ ಐತಿ. ಕಾರ್ನಿವೆಲ್ ಏನಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ಕಾರ್ನಿವೆಲ್ ನೋಡಕ್ಕಂತ ಬಂದ್ವಿ. ಬಟ್ ಇದು ಏನೈತಲ್ಲ ಬೇಗ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲನೇ ಚಲೋ ಆಗುತ್ತೆ. ಬಟ್ ಆದ್ರೆ ಜಲ್ದಿ ಸ್ಟಾರ್ಟ್ ಆಗುತ್ತೆ. ನಾವು ಬರಬೇಕಾದ್ರೆ ಒಂಚೂರು ಲೇಟ್ ಆಯ್ತು ನೋಡ್ರಿ. ಆಲ್ಮೋಸ್ಟ್ ನಿಮ್ಗೆ ಅಲ್ಲಿ ಎದುರುಗಡೆ ಒಂದು ಕಾಣಿಸುತ್ತೆ ಅಂತೀನಿ ಗಾಡಿ. ನಾನು ಆಲ್ಮೋಸ್ಟ್ ಅಲ್ಲೇ ರಸ್ತೆ ಒಳಗೆ ಕಾಣಿಸಾಕತ್ ಬಿಟ್ಟಿತ್ತು. ಹೋಗ್ಬೇಕಾದ್ರೆ ಏನೈತೆ ನೋಡ್ರಿ, ಅನ್ಕೊಂಡು ಹೊಂಟಿದ್ವಿ, ಅಯ್ಯೋ ಆಲ್ರೆಡಿ ಚಾಲೂ ಆಗ್ಬಿಟ್ಟೈತಿ ಅಂಥೇಳಿ. ಎಲ್ಲಾದರೂ ಜಾಗ ಸಿಕ್ಕರೆ ಸಾಕಂತೇಳಿ ಪಾರ್ಕಿಂಗ್ಗೆ ಜಾಗ ಹುಡ್ಕಾಡತ್ತೀವಿ. ಯಾಕಂದರೆ ಎಲ್ಲ ರೋಡ್ ಕಡೆನೂ ಐತೆ ನೋಡ್ರಿ, ಗಾಡಿ ಫುಲ್ಲಾಗಿ ತುಂಬ್ಕೊಂಡು ಬಿಟ್ಟಿರ್ತಾವೆ. ಫೈನಲಿಗೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಒಂದು ಸೈಡ್ ಏನೈತೆ ನೋಡ್ರಿ ಪಾರ್ಕ್ ಮಾಡಿ, ನಮ್ಮ ತಮ್ಮ ಹೇಳಿದ ನೀವು ಹೋಗ್ರಿ ನೋಡೋಕೆ, ಮುಂದೆ ಪಾರ್ಕ್ ಮಾಡಿ ಬರ್ತೀನಿ ಅಂತೇಳಿ. ಸೊ ಇವಾಗ ನಾವು ಹೊಂಟೀವಿ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕಾಣಿಸುತ್ತೆ ಅನ್ಕೋತೀನಿ ನೋಡ್ರಿ, ಎಲ್ಲನೂ ಸ್ಟಾರ್ಟ್ ಆಗ್ಬಿಟ್ಟೈತಿ. ಆಲ್ಮೋಸ್ಟ್ ಇಲ್ಲಿ ನೋಡ್ರಿ ರೋಡ್ ಸೈಡ್ ಬರ್ತಿದ್ದಂಗೆ ಚಾಲೂ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ಆಯ್ತಂತೇಳಿ ನಿಂತ್ಕೊಂಡಿದ್ವಿ. ಆ್ಯಕ್ಚುಲಿ ಸ್ವಲ್ಪ ಜಲ್ದಿ ಬಂದ್ರೆ ಏನೈತೆ ನೋಡ್ರಿ, ಕೆಲವೊಂದು ಪ್ಲೇಸ್ ಐತೆ ಚರ್ಚ್ ಹತ್ರ ಹಿಂಗೆ ಅಲ್ಲಿ ಇಲ್ಲಿ ಅಂದ್ಕೊಂಡು ವಾಸ್ಕೋದೊಳಗೆ. ಅಲ್ಲಿ ನಿಂತಾಗ ನಮಗೆ ಪೂರ್ತಿಯಾಗಿ ಏನೈತೆ ನೋಡ್ರಿ, ಅಲ್ಲಿಂದನೇ ಸ್ಟಾರ್ಟ್ ಆಗಿ ಬರೋದ್ಲಿಂತ್ರ ಇನ್ನೂ ನೀಟಾಗಿ ಕಾಣಿಸಿತ್ತು. ಬಟ್ ಪರವಾಗಿಲ್ಲ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ಇಲ್ಲಿ ಇದೊಂದು ನೋಡ್ಕೊಂಡು ಬಿಡ್ರಿ. ಈ ಸರಿ ಕಾರ್ನಿ ಒಳಗೆ ಏನೈತೆ ನೋಡ್ರಿ, ಮೋದಿಜಿ ಬಂದಾರ, ನೋಡ್ತೀರಿ ಅನ್ಕೋತೀನಿ. ಗಾಂಧೀಜಿ ಮತ್ತು ಮೋದಿಜಿ ಒಟ್ಟೊಟ್ಟಿಗೆ ಬಂದಿದ್ರು, ಅದೊಂಥರ ಖುಷಿ ಆಯಿತು. ಆ್ಯಕ್ಚುಲಿ ಕಾರ್ನಿವೆಲ್ ಇದು ಬಂದು ನಿಮ್ಗೆ ಕಾರ್ನಿವೆಲ್ ಏನಂದ್ರೆ ಗೋವಾದ ಏನೈತೆ ನೋಡ್ರಿ, ಒಂದು ಏನು ಟ್ರೆಡಿಷ್ನಲ್ ಫೆಸ್ಟಿವಲ್ ಅಂತ ಹೇಳ್ಬೋದು. ಒಂದು ರಿಸರ್ಚಿನ ಪ್ರಕಾರ ರಿಸರ್ಚ್ ಮಾಡಿದಾಗ ಇದು 500 ವರ್ಷದ ಹಳೆಯಲಿಂತ್ರನೂ ಏನೈತೆ ನೋಡ್ರಿ ಆಚರಣೆ ಮಾಡ್ಕೊತಾನೆ ಬಂದಾರ. ಬಟ್ ನೋಡೋಕೆ ಏನೈತಿಲ್ಲ ಕಾರ್ನಿವೆಲ್ ಅಂತಂದ್ರೆ ನಾವು ಏನೈತಿಲ್ಲ ಪ್ರತಿ ವರ್ಷ ವೇಟ್ ಮಾಡ್ತಿರ್ತೀವಿ. ಯಾಕಂದ್ರೆ ಫುಲ್ ಏನಿಲ್ಲ ಗೋವಾದ ಏನೈತೆ ನೋಡ್ರಿ ಟ್ರೆಡಿಷ್ನಲ್ ಏನಂತಾರೆ ಪೂರ್ತಿಯಾಗಿ ತೋರಿಸ್ತಾರೆ. ಹಾಗಾಗಿ ಪ್ರತಿಯೊಂದು ಯಾವುದೇ ಆಗಲಿ ಮತ್ತು ಯಾವುದೋ ಒಂದು ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಏನು ಅಂತೇಳಿ ಒಂದು ಏನು ಕಾತುರ ಅಂತಾರೆ, ಆ ರೀತಿ ಕಾಯ್ತಿರ್ತೀವಿ. ಓಕೆ ಇದ್ರ ಹಿಂದೆ ಏನು ಬರುತ್ತಾ ಅಂಥೇಳಿ. ಮತ್ತು ನೋಡೋಕೆ ಭಾಳ ಅಂದ್ರೆ ಭಾಳ ಚಂದ ಅರೇಂಜ್ ಮಾಡಿರ್ತಾರೆ ಎಲ್ಲನೂ. ಆ್ಯಕ್ಚುಲಿ ಬಂದು ಕಾರ್ನಿವೆಲ್ ಇಷ್ಟೆಲ್ಲ ಮುಗಿದ್ಮೇಲೆ ಅದಕ್ಕೆ ಅದೇನೈತೆ ನೋಡ್ರಿ ಒಂದು ಪ್ರೈಸ್ ಅಂತ ಇರುತ್ತೆ, ಫಸ್ಟು ಸೆಕೆಂಡ್ ಹಿಂಗೆಲ್ಲ. ಬಟ್ ಯಾರಿಗೆ ಬಂತಂತ ಕೇಳಬೇಡ್ರಿ, ಯಾಕಂದ್ರೆ ಅಷ್ಟೊತ್ತನ ನಾವು ನಿಂತ್ಕೊಂಡು ನೋಡಲಿಲ್ಲ. ಈ ಸಲ ಜಲ್ದಿನೇ ಬಂದ್ವಿ. ಮತ್ತು ಇವಾಗ ನಾವು ನೋಡ್ತಾ ಇರೋದು ವಾಸ್ಕೋದ ಬಂದು ಕಾರ್ನಿವೆಲ್ ನೋಡ್ರಿ. ಇದು ಬಂದು ಪಣಜಿ, ಮಾಪ್ಸಾ ಮತ್ತು ಮಡ್ಗಾವು ಅಂತ ಇರುತ್ತೆ. ಅಂದರೆ ಪ್ರತಿದಿನ ಒಂದೊಂದು ಕಡೆ ಇರುತ್ತೆ. ನಮಗೇನೈತೆ ನೋಡ್ರಿ ವಾಸ್ಕೋ ಭಾಳ ಹತ್ತಿರ ಆಗೋದ್ಲಿಂತ್ರ ನಾವೇನೈತಲ್ಲ ಆ್ಯಕ್ಚುಲಿ ಮಡ್ಗಾವ್ನು ಹತ್ರನೇ ಆಗುತ್ತೆ, ವಾಸ್ಕೋನೇ ಹತ್ತಿರ ಆಗುತ್ತೆ ಅಂಥೇಳಿ ವಾಸ್ಕೋದಾಗ ಏನು ಬರುತ್ತಲ್ಲ ಆವತ್ತಿನ ದಿನ ನಾವು ನೋಡ್ತಿರ್ತೀವಿ. ಇದು ಬಂದು ವಾಸ್ಕೋದೊಳಗಿಂದು. ಇಲ್ಲಿ ನೋಡ್ತಿರ್ಬೋದು ನೀವು ಏನೈತಲ್ಲ ಹಳೆ ಕಾಲದೆಲ್ಲನೂ ಅವ್ರು ಏನು ಮಾಡಿ ತೊಗೊಂಬಂದಾರ. ಒಂದು ರೀತಿ ಎಲ್ಲೋ ಒಂದು ಕಡೆ ಹಳೆ ಕಾಲಕ್ಕೆಲ್ಲೋ ಹೋಗಿ ಬಂದಿವೇನೋ ಅನ್ನೋ ಥರನೇ ಕಾಣಿಸ್ತಿರುತ್ತೆ. ಮತ್ತು ಆ್ಯಕ್ಚುಲಿ ಕಾರ್ನಿವಲ್ ಒಳಗೆ ಈ ರೀತಿ ಏನು ಅವರು ಎಲ್ಲನೂ ಏನು ಮಾಡಿರ್ತಾರೆ ನೋಡ್ರಿ, ಸಾಮಾನಾಗಲಿ ಎಲ್ಲನೂ ಈ ಲುಕ್ಕಾಗಿ ಯಾವುದನ್ನು ನೋಡೋಕ್ಕಿಂತ ನೋಡ್ತೀವಲ್ಲ ಅದ್ರ ಜೊತೆನೇ ಇನ್ನೊಂದು ಏನಂದ್ರೆ ಆ ಸಾಂಗ್ ಏನು ಕೇಳ್ತೀವಿ ನೋಡ್ರಿ, ಅದನ್ನು ಅದ್ರ ಜೊತೆ ಮಸ್ತ್ ಇರುತ್ತೆ, ಕೇಳಕ್ಕೆ ಒಂಥರ ಚಂದ. ಅವ್ರೇನು ಸಾಂಗ್ ಜೊತೆನೇ ಏನು ಅದನ್ನೆಲ್ಲ ಇದನ್ನು ತೋರಿಸ್ತಾರೆ ನೋಡ್ರಿ, ಅವಾಗ ನೋಡಕ್ಕೂ ಅಷ್ಟೇ ಆಯಿತು, ಕೇಳಕ್ಕೂ ಏನೈತಲ್ಲ ಭಾಳ ಖುಷಿ ಆಗುತ್ತೆ. ಬಟ್ ಪೂರ್ತಿ ಹಾಡು ಏನೈತೆ ನೋಡ್ರಿ ಹಾಕುವಂಗಿಲ್ಲ ಅಂಥೇಳಿ ನಾನು ಹಾಡನ್ನ ಕಟ್ ಮಾಡಿ ವಯಸ್ಕೊಡತ್ತೀನಿ. ಪ್ರತಿಯೊಂದು ಏನೈತೆ ನೋಡ್ರಿ ಇಲ್ಲಿ ಯಾವುದೋ ಒಂದಾಗಲಿ ಟ್ರೆಡಿಷ್ನಲ್ ತೋರಿಸುವಾಗ ಅದ್ರ ಬರೀ ತೋರಿಸೋದು ಮಾತ್ರ ಅಲ್ಲ, ಅದ್ರ ಜೊತೆ ಒಂದು ಒಳ್ಳೆ ಮೆಸೇಜು ಇರುತ್ತೆ. ಯಾವುದೇ ಆಗಲಿ ನಾನು ಇಲ್ಲಿ ಹೋಗ್ತಾ ನಿಮ್ಗೆ ಯಾವುದೊಂದು ತೋರಿಸ್ತೀನಿ ನೋಡ್ರಿ, ಅದು ಹಾಕಿ ಅದ್ರ ಏನು ಹಾಕಿರ್ತಾರೆ ಅವ್ರ ಹೆಸರು ನಿಮಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ನಾನು ಅದನ್ನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಲ್ಲ. ಯಾಕಂದ್ರೆ ಅವರು ಮುಂಚೆನೇ ಏನು ಅದ್ರ ಬರುತ್ತೆ ಯಾವುದ್ರ ಬಗ್ಗೆ ಏನು ಕಾನ್ಸೆಪ್ಟ್ ಇರುತ್ತಲ್ಲ
ಅದ್ರ ಬಗ್ಗೆ ಅವ್ರು ಮುಂಚೆನೇ ಮಾಡಿರ್ತಾರೆ. ಬಟ್ ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ನಿಮಗೇನಿದು ಡಾಗ್ದೇನು ಕಾನ್ಸೆಪ್ಟ್ ಇರುತ್ತೆ ನೋಡಿರಿ, ಪ್ರತಿ ವರ್ಷವೂ ಅವರು ಇದನ್ನು ಮೆಸೇಜ್ ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಅದು ಎಲ್ಲರ ಮನೆಯೊಳಗೂ ಇರುತ್ತೆ ನೋಡ್ರಿ, ಹಂಗಾಗಿ ಕರೆಕ್ಟಾಗಿ ಇದು ಹಾಕಿಸ್ಲಿ ಅಂಥೇಳಿ. ಅದ್ರೊಳಗೆ ಏನೈತೆ ನೋಡ್ರಿ, ನಾಯಿ ಅಂದ್ರೆ ನಮ್ಮ ಮನೆಯಾಗ ಭಾಳ ಇಷ್ಟಪಡ್ತಾರೆ. ಸೊ ಅದನ್ನು ಪ್ರತಿ ವರ್ಷ ನಾವು ವೇಟ್ ಮಾಡ್ತಿರ್ತೀವಿ. ವೇಟ್ ಮಾಡೋ ಹೊತ್ತಿಗೇನೆ ಐತೆ ನೋಡ್ರಿ ಬಂತು. ಆಲ್ಮೋಸ್ಟು ಆ್ಯಕ್ಚುಲಿ ಜಲ್ದಿ ಅಂತ ಹೋಗಿದ್ದಕ್ಕೂ ಆಲ್ಮೋಸ್ಟ್ ನಿಮ್ಗೆ ಸ್ವಲ್ಪ ಏನೈತಲ್ಲ ಬೆಳಕೈತಿ ಕಾಣಿಸುತ್ತೆ ಅನ್ಕೋತೀನಿ. ಯಾಕಂದ್ರೆ ಸ್ವಲ್ಪ ಲೇಟ್ ಆತಂದ್ರೆ ಕತ್ತಲ್ದಾಗ ಅಷ್ಟು ನೀಟಾಗಿ ಏನು ವಿಡಿಯೋ ಬರೋಂಗಿಲ್ಲ ನೋಡ್ರಿ. ಬಟ್ ಆದರೂ ಎಲ್ಲ ಏನೈತಲ್ಲ ಖುಷಿಯಾಗಿತ್ತು. ಬಟ್ ಮಡ್ಗಾವು ಎಲ್ಲ ಪಂಜಿ ಬಂದಾಗ ಕಾಯಕತ್ತಿದ್ವಿ ನಾವು, ಓಕೆ ಯಾವಾಗ ಬರುತ್ತೆ ಅಂಥೇಳಿ. ಬಟ್ ಆದರೂ ಇವಾಗ ಏನಂದ್ರೆ ಬಂದೀವಿ ಅನ್ನೋದೊಂದು ಖುಷಿ ಐತಿ. ಬಟ್ ಏನೈತೆ ನೋಡ್ರಿ, ಮಕ್ಕಳು ಬಂದಿಲ್ಲ. ಇಲ್ಲಿ ಬಂದು ಇಲ್ಲೆಲ್ಲ ಎಷ್ಟು ಚಂದ ನೋಡ್ಬೇಕಾದ್ರೆ ಅನ್ಸಾಕತ್ತಿತ್ತು ನಮಗೆ, ಅರೆ ಬರಲಿಲ್ಲ ನೋಡು, ಬರಬೇಕಿತ್ತು ಅಂಥೇಳಿ. ಬಟ್ ಆದ್ರೆ ಇರಲಿ, ಯಾಕಂದ್ರೆ ವರ್ಷ ಎಲ್ಲ ಪ್ರತಿ ವರ್ಷನೂ ನೋಡ್ತಿರ್ತಾರೆ. ಇಲ್ಲೆಲ್ಲ ನೋಡ್ತಿರ್ಬೋದು ನೀವು. ಇಲ್ಲಿ ಏನದು ಎತ್ತಿನ ಬಂಡಿ, ಎತ್ತು ಅವರೆಲ್ಲ ಏನು ಮಾಡ್ಯಾರ ನೋಡ್ರಿ, ಆರ್ಟಿಫಿಷಿಯಲ್ ಆದರೂ ಅದೆಲ್ಲ ನೋಡಿದ ತಕ್ಷಣ ಎಲ್ಲ ಒಂದು ಕಡೆ ಒಂಥರ ಹಳ್ಳಿ ರೂಪ ಏನೋ ಅಂತ ಅನ್ನಿಸ್ಬಿಡುತ್ತೆ. ಆ್ಯಕ್ಚುಲಿ ಇವಾಗಿನ ಇದಕ್ಕೆಲ್ಲ ಇವೆಲ್ಲ ಮತ್ತು ಮರೆತು ಹೋಗಿಬಿಟ್ಟಿರ್ತೀವಿ ನಾವು. ಬಟ್ ಅದನ್ನು ಇವಾಗೇನೊಂದು ಕಾರ್ಯರೂಪಕ್ಕೆ ತಂದು ಈ ರೀತಿ ತೋರಿಸಿದಾಗ ಓಕೆ, ಗೋವಾ ಆಗಲಿ, ಹಳ್ಳಿ ಆಗಲಿ, ದಿಲ್ಲಿ ಆಗಲಿ ನೋಡ್ರಿ, ಮೊದಲಿಂದ ಏನು ಯಾವ ರೀತಿ ಇತ್ತಲ್ಲ, ಏನೈತೆ ಲೈಫ್ ಸ್ಟೈಲು, ಜೀವನ ಶೈಲಿ, ಅದು ಇಲ್ಲ ಸಿಟಿ ಆಗಲಿ ಹಳ್ಳಿಯಲ್ಲಿ ಅಲ್ಲ ಆಲ್ಮೋಸ್ಟ್ ಸೇಮ್ ಐತಿ ಅನ್ಸುತ್ತೆ. ಕೆಲವೊಂದು ಎತ್ತಿನ ಗಾಡಿ ಅದೆಲ್ಲ ನೋಡಿದಾಗಂತೂ ಒಂಥರ ಖುಷಿ ಆಗಿಬಿಡುತ್ತೆ ನಮಗೆ, ಹಳ್ಳಿ ಕಡೆ ನೋಡತ್ತೀವೇನೋ ಅನ್ನೋ ಥರ. ಅದ್ರೊಳಗೆ ಇನ್ನೊಂದು ಈ ಸರಿ ಖುಷಿಯಾಗಿದ್ದಂದ್ರೆ, ನಾನು ಫಸ್ಟಿಗೆ ಏನು ಪ್ಲೇ ಮಾಡಿದ್ದೆ ನಿಮಗೆ ಹಾಡು, ಅದ್ರೊಳಗೆ ಈ ಸರಿ ಗೋವಾ ಕಾರ್ನಿವಲ್ ಒಳಗೆ ಅದು ನಮ್ದು ಏನು ಕನ್ನಡದ ಹಾಡಿತ್ತು. ಕನ್ನಡ ಹಾಡು ಅನ್ನೋಕ್ಕಿಂತ ಅದು ಅಲ್ಲದೆ ಮತ್ತೇನೈತಲ್ಲ ಜಾನಪದ ಹಾಡು ಹಾಕಿದ್ರು. ಅದಕ್ಕೆ ಕೇಳಿದ ತಕ್ಷಣ ಒಂದ್ಸಲ ನಮಗೆ ಶಾಕ್ ಆಗಿಬಿಡ್ತಿದ್ದು, ಹೌದಾ ಜಾನಪದ ಹಾಡ ಅಂಥೇಳಿ. ಅದಾದಮೇಲೆ ಕೇಳಿಸ್ಕೊಂಡ್ಮೇಲೆ ಫುಲ್ ಖುಷಿನೂ ಆಯಿತು. ಆಲ್ಮೋಸ್ಟ್ ನೋಡ್ರಿ, ಇಲ್ಲಿ ಎಲ್ಲನೂ ನಾನು ನಿಮಗೆ ಆವಾಗಲೇ ಹೇಳಿದಂಗೆ ಪ್ರತಿಯೊಂದಕ್ಕೂ ಏನೈತಲ್ಲ ಏನೇನು ತೋರಿಸ್ತಾರೆ ಅವರು, ಯಾವುದನ್ನಾಗಲಿ ಸೇವ್ ಮಾಡೋದಾಗಲಿ ಎಂದು, ಮತ್ತು ಆ ಕಡೆ ಈ ಕಡೆ ಎಲ್ಲನೂ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಎಲ್ಲ ನೀರೊಳಗೆ ಏನು ಗಲೀಜು ಮಾಡ್ತಾರೆ, ಹಾಗಾಗಿ ಯಾವುದನ್ನು ಮಾಡಬೇಡ್ರಿ ಅನ್ನೋ ಸಲುವಾಗಿ ಪ್ರತಿಯೊಂದಕ್ಕೂ ಏನೈತಲ್ಲ ಅದು ಯಾವ್ಯಾವ್ದ್ರದ್ದು ಅವ್ರು ಕಾನ್ಸೆಪ್ಟ್ ತೊಗೊಂಡಿರ್ತಾರೆ ಪ್ರತಿಯೊಂದಕ್ಕೂ ಮೆಸೇಜ್ ಬರೆದಿರ್ತಾರೆ. ಯಾಕಂದ್ರೆ ಅಷ್ಟೊಂದು ಸಾವಿರಾರು ಮಂದಿ ನಿಂತ್ಕೊಂಡು ನೋಡುವಾಗ ಅವ್ರಿಗೆ ನೋಡೋಕೆ ಮಾತ್ರ ಖುಷಿ ಆಗೋದಲ್ದೇ ಅದೊಂದು ಮೆಸೇಜು ಏನು, ಯಾಕಂದರೆ ಎಲ್ಲ ಮಕ್ಕಳು ನೋಡ್ತಿರ್ತಾರೆ ನೋಡ್ರಿ ಕಂಟಿನ್ಯೂ ಆಗಿ ಓದಿದಾಗ. ಅದೊಂಥರ ಅವ್ರಿಗೆ ಏನೋ ಸ್ಪ್ರೆಡ್ ಆಗುತ್ತಲ್ಲ ಮೆಸೇಜ್, ಒಳ್ಳೆ ಏನು ಮೆಸೇಜ್ ಕೊಟ್ಟಂಗೂ ಆಗುತ್ತಂಥೇಳಿ. ಸೊ ಆಲ್ಮೋಸ್ಟ್ ಎಲ್ಲ ನೋಡ್ತಿರ್ಬೋದು ನೀವು. ಅಲ್ಲೇನು ಹಿಂದ್ಗಡೆ ಇದನ್ನು ತೋರಿಸ್ತೀನಿ ಯಾಕೆ ಹೇಳತ್ತೀನಿ ಅಂದ್ರೆ, ಆ ಹುಡುಗಿ ನೋಡ್ರಿ ಅಲ್ಲಿ ನಿಂತ್ಕೊಂಡು ಬರುವಾಗ ನಾವೊಂದು ಸರಿ ಅದನ್ನು ಬಂದು ನೋಡಿದಾಗ ಅದು ಗೊಂಬಿನ ಅನ್ಕೊಂಡಿದ್ವಿ. ಬಟ್ ಅವ ಗೊಂಬಿ ಅಲ್ಲ, ಅವಳು ಆ್ಯಕ್ಚುಲಿ ರಿಯಲ್ ಅಂತೇಳಿ ಆಮೇಲೆ ಗೊತ್ತಾಗಿದ್ದು. ಹತ್ತಿರ ಬಂದಮೇಲೆ ಅವ್ಳು ಸ್ವಲ್ಪ ಕೈ ಅಳಗಾಡಿಸಿದ ಮೇಲೆ ಗೊತ್ತಾಗಿತ್ತು ನಮ್ಗೆ. ಇಲ್ಲಿ ನಿಮಗಿಂದ ಕಾಣಿಸ್ತೈತೆ ಅನ್ಕೋತೀನಿ, ಅವಳು ಎಷ್ಟು ಒಂಥರ ಸ್ಟ್ಯಾಚು ಥರ ನಿಂತ್ಕೊಂಡ್ಬಿಟ್ಟಾಳ. ಪಾಪ ಅದು ಎಷ್ಟಷ್ಟು ಕಷ್ಟಪಟ್ಟಾಳ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಸ್ವಲ್ಪ ಮುಂದ್ಗಡೆ ಬಂದಮೇಲೆ ಗೊತ್ತಾಗತ್ತೆ ನಮಗೆ ಅದು ಹುಡುಗಿ ಅಂಥೇಳಿ. ಬಟ್ ಭಾಳ ಚಂದ ಕಾಣಿಸಾತಿದ್ಲು ನೋಡ. ಮತ್ತು ಇಲ್ಲಿ ಪ್ರತಿ ವರ್ಷವೂ ಏನೈತೆ ನೋಡ್ರಿ, ಇದು ಫೆಬ್ರವರಿ ತಿಂಗಳೊಳಗನೆ ಬರುತ್ತೆ ಕಾರ್ನಿವೆಲ್. ಅದಾದಮೇಲೆ ಪ್ರತಿ ವರ್ಷವೂ ಒಂದು ಸರಿ ಕಾರ್ನಿವೆಲ್ ಅಂತ ಬಂದರೆ ಇನ್ನೊಂದು ಸರಿ ಸಿಗ್ಮಾ ಅಂತ ಬರುತ್ತೆ. ಅದು ಕೂಡ ಭಾಳ ಅಂದ್ರೆ ಮಸ್ತ್ ಮಾಡ್ತಾರೆ. ಆ್ಯಕ್ಚುಲಿ ಸಿಗ್ಮಾ ಬಂದಾಗ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಮತ್ತು ಅದ್ರ ಬಗ್ಗೆನೂ ಹೇಳ್ತೀನಿ ಅಂತ. ಆ್ಯಕ್ಚುಲಿ ಇವಾಗ ಏನೈತೆ ನೋಡ್ರಿ ಕಾರ್ನಿವೆಲ್ ಟೈಮೆಲ್ಲ, ಸೊ ಹಾಗಾಗಿ ನಾನು ಕಾರ್ನಿವೆಲ್ ಬಗ್ಗೆ ಹೇಳತ್ತೀನಿ. ಇದನ್ನು ನೋಡುವಾಗ ನನಗೆ ಆ್ಯಕ್ಚುಲಿ ನೆನಪಾಗಿದ್ದಂದ್ರೆ ಅಂದರೆ ನನ್ನ ಪರ್ಸ್ನಲ್ ಲೈಫ್ ಅಂದ್ರೆ, ಆ್ಯಕ್ಚುಲಿ ನಾವು ಸ್ಕೂಲ್ ಟೈಮ್ ಒಳಗಿದ್ದಾಗ ನಮ್ಮದೆಲ್ಲ ಸ್ಕೂಲ್ 7th ಏನೈತೆ ನೋಡ್ರಿ, ನಾವು ಕಲ್ತಿದ್ದು ಸುರ್ಪುರ್ ಅಂತ ಅಂದರೆ ಶಾಪುರ್ ಹತ್ರ. ಬಟ್ ಅಲ್ಲಿ ಪ್ರತಿ ವರ್ಷವೂ ಒಂದು ನಾಡ ಹಬ್ಬ ಆ ಥರ ಮಾಡ್ತಿದ್ರು. ಅಲ್ಲಿ ನಾಡ ಹಬ್ಬ ಮಾಡಿದಾಗ ಪ್ರತಿ ವರ್ಷವೂ ಏನೈತೆ ನೋಡ್ರಿ, ಒಂದು ಸ್ಕೂಲ್ ಕಡೆಯಿಂದ ಆಗಲಿ ಇನ್ನೊಂದು ಕಡೆಯಿಂದ ಅಂದ್ರೆ ಈ ಥರನೇ ಮಾಡ್ತಿದ್ರು. ಒಬ್ಬೊಬ್ರು ಒಂದೊಂದು ಕಾನ್ಸೆಪ್ಟ್ ತೊಗೊಂಡು ಅದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದಾ ಅಂಥೇಳಿ. ಎಲ್ಲ ಒಂದು ಕಡೆ ನಮಗೆ ಕಾರ್ನಿವೆಲ್ ಅಂತ ನೋಡಿದಾಗ ಪ್ರತಿ ವರ್ಷವೂ ಓಕೆ ಅಂತೇಳಿ ನಮಗೆ ನೋಡಿದಾಗೆಲ್ಲ ಅದೇ ಥರ ನೆನಪು ಬರುತ್ತೆ. ನೋಡೋದು ಗೋವಾ ಕಾರ್ನಿವೆಲ್ಲ ಆಗಿದ್ರು ನೆನಪು ಮಾತ್ರ ಏನೈತಲ್ಲ, ನಾವು ಪ್ರತಿ ವರ್ಷ ಅಲ್ಲೇನು ಯಾವ ಥರ ಇದು ಮಾಡ್ತಿದ್ರು ನೋಡ್ರಿ ಸೇಮ್ ಅದೇ ಥರನ ಅಂಥೇಳಿ. ಬಟ್ ಗೋವಾ ಬರೋರು ಏನೈತಲ್ಲ ಕರೆಕ್ಟಾಗಿ ಪ್ಲ್ಯಾನಿಂಗ್ ಬರೋರು ಅಂತಂದ್ರೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಈ ಫೆಬ್ರವರಿ ತಿಂಗಳೊಳಗೆ ಅದು ಕಾರ್ನಿವಲ್ ಟೈಮ್ನಾಗ ಬಂದ್ರೆ ಪೂರ್ತಿಯಾಗಿ ಏನೈತೆ ನೋಡ್ರಿ, ಇಲ್ಲಿ ಅಂದ್ರೆ ಗೋವಾದ ಟ್ರೆಡಿಷ್ನಲ್ ಏನೇನೈತೆ ಅಂತೇಳಿ ಆಲ್ಮೋಸ್ಟ್ ಯಾರನ್ನ ಕೇಳೋದು ಬೇಡ ಹೇಳೋದು ಬೇಡ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಇಲ್ಲೇನೇ ಗೊತ್ತಾಗ್ಬಿಡುತ್ತೆ. ಅದೇ ಯಾವಾಗಲೇ ಹೇಳ್ದಂಗೆ ಎಲ್ಲ ಪೂರ್ತಿ ಮೆಸೇಜ್ ಹಾಕಿರ್ತಾರಲ್ಲ. ಮತ್ತು ನೋಡೋಕ್ಕೂ ಒಂಥರ ಏನೈತೆ ನೋಡ್ರಿ ಫ್ರೀ ಆಗಿರುತ್ತೆ. ಯಾಕಂದರೆ ಎಲ್ಲ ಕಡೆ ಹೋದ್ರೆ ನಾವು ಟಿಕೆಟ್ ಕೊಟ್ಟು ಒಳಗೆ ಹೋಗ್ತಿರ್ತೀವಿ. ಬಟ್ ಈ ಕಾರ್ನಿವಲ್ ಒಳಗೆ ಯಾವುದೇ ರೀತಿ ಟಿಕೆಟ್ ಇರೋಂಗಿಲ್ಲ, ಫ್ರೀ ಶೋ ಥರನೇ ಅಂತ ಹೇಳ್ಬೋದು. ಆದರೆ ಫುಲ್ ನಾವೇ ಸ್ವಲ್ಪ ಲೇಟಾಗಿ ಬಂದ್ವಿ. ಆಲ್ಮೋಸ್ಟ್ ನಿಮಗೆ ರೋಡ್ ಕಾಣಿಸ್ತೀವಿ.
depression, and addiction. That is why the sports wing of Rajoga Education and Research Foundation of Brahma Kumaris provides mental and spiritual strength to the players so that they can easily face the challenges in life and can contribute 100% in sports. The sports wing offers a rich and enabling program focusing on improving athletic nature and self-confidence. This tableau conveys a thematic message and inspires the players to give up bad habits like alcohol. ಯಾಕಂದ್ರೆ ನಾವು ಪೂರ್ತಿಯಾಗಿ ಲಾಸ್ಟಲ್ಲಿ ಬಂದ್ವಲ್ಲ, ಹಾಗಾಗಿ ಜಾಗ ಸಿಗಲಿಲ್ಲ ಪಾರ್ಕಿಂಗ್ ಅಂತೇಳಿ. ಎಲ್ಲದನ್ನ ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ನಾನು ವಿಡಿಯೋ ಮಾಡತ್ತಿದ್ದು ನೋಡ್ರಿ, ಅಲ್ಲಿಂದ ಎಷ್ಟು ಮುಂದೆ ಹೋಗಿದ್ವೋ ಗೊತ್ತಿಲ್ಲ ನನಗೆ. ಆಲ್ಮೋಸ್ಟ್ ಸ್ವಲ್ಪ ಪಾಸ್ ಆಗಿಬಿಟ್ಟಿತ್ತು. ಇನ್ನೂ ಹಿಂದೆ ಆ ಕಡೆ ಈ ಕಡೆ ಜಾಗ ಹುಡ್ಕೊಂತ ನಿಂತ್ರ ಪೂರ್ತಿಯಾಗಿ ನಂಗೆ ಕಾಣಲ್ಲ ಅಂದ್ಕೊಂಡು ಸ್ವಲ್ಪ ನಿಂತ್ವಿ. ಬಟ್ ಇವಾಗ ಏನು ನಿಂತಿರೋ ಗದ್ಲ ಏನೈತೆ ನೋಡ್ರಿ, ಇಷ್ಟು ಏನೈತಿಲ್ಲ ಇದು ನಾರ್ಮಲ್. ಇವಾಗ ಗದ್ಲ ಇಷ್ಟಿಲ್ಲ, ಫುಲ್ ಗದ್ಲ ಇರುತ್ತೆ. ಮತ್ತು ಎಲ್ಲರೂ ಫೋಟೋ ಆಗಲಿ ವಿಡಿಯೋ ಅಲ್ಲಿ ತೊಗೊಳ್ಳೋರ ನೋಡ್ರಿ, ಹಾಗಾಗಿ ಫುಲ್ ನನಗೆ ಕಾಣಿಸಲ್ಲ ನಿನಗೆ ಕಾಣಿಸಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಅದ್ರೊಳಗನೆ ಏನೈತಲ್ಲ ಸ್ವಲ್ಪ ಏನಾಗುತ್ತೆ, ನಾವು ಸ್ವಲ್ಪ ಇವಾಗ ಏನೈತಲ್ಲ ನಿಮಗೆ ತೋರಿಸೋ ಒಂದು ಖುಷಿ ಒಳಗೆ ಪರವಾಗಿಲ್ಲ ಇಲ್ಲೇ ಲಾಸ್ಟಲ್ಲಿ ನಿಂತ್ಕೊಂಡ್ರಾಯ್ತು ಅಂತೇಳಿ ಲಾಸ್ಟಲ್ಲಿ ನಿಂತ್ಕೊಂಡಿದ್ವಿ. ಬಟ್ ಲಾಸ್ಟಲ್ಲಿ ನಿಂತ್ಕೊಂಡಿದ್ದಕ್ಕೆ ಏನು ಲಾಸ್ ಏನಾಗಲಿಲ್ಲ, ಪರವಾಗಿಲ್ಲ. ಯಾಕಂದ್ರೆ ಬಂದಾಗ ಏನೈತೆ ನೋಡ್ರಿ ಗದ್ಲು ಕಮ್ಮಿ ಐತೆ ಅಂಥೇಳಿ ಸ್ವಲ್ಪ ಏನೈತಲ್ಲ ಸಾವಕಾಶ. ಆದ್ರೆ ಅಲ್ಲಿದ್ದಾಗ ಏನೈತೆ ಫುಲ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಡ್ಯಾನ್ಸ್ ಗೀನ್ಸ್ ಎಲ್ಲ ಐತಲ್ಲ ಫುಲ್ ಮಸ್ತ್ ಮಾಡ್ತಾರೆ. ಬಟ್ ಆದರೂ ಸ್ವಲ್ಪ ಇರಲಿ ಅಂದ್ಕೊಂಡು ನೋಡ್ರಿ ಇಲ್ಲಿ ನಮ್ಮ ತಮ್ಮ ಏನೈತಲ್ಲ ಡ್ಯಾನ್ಸ್ ಮಾಡತ್ತ ಅನ್ಸಂತು ಆ್ಯಕ್ಚುಲಿ. ಬಟ್ ಇಲ್ಲೊಂದು ಏನಂದ್ರೆ ಎಲ್ಲ ವೆರೈಟಿ ಮಾಸ್ಕ್ ಎಲ್ಲ ಬಂದಿರ್ತವೆ, ಮಸ್ತ್ ಕಾಣ್ತಿರ್ತವೆ ಹಾಕ್ಕೊಂಡಾಗ. ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಒಂದು ಕ್ವಾನ ಬಂತು. ಕ್ವಾನ ಹೆಂಗೈತೆ ನೋಡ್ರಿ, ಮಸ್ತ್ ಐತಿ, ಬಾಡಿ ಬಿಲ್ಡರ್ ಆಗೈತಿ ಕ್ವಾನನು. ನೋಡಾಕ ಏನೈತಿಲ್ಲ ಮಸ್ತ್ ಕಾಣಿಸತ್ತಿತ್ತು. ಮತ್ತು ಇದು ನೋಡ್ರಿ ಆ್ಯಕ್ಚುಲಿ ಬಂದು ಗೋವಾದೊಳಗೆ ಏನು ಫೇಮಸ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಉರಾಕ್ ಅಂತಂದರೆ ದಾರು ಅಂತ ಏನು ಹೇಳ್ತೀರಿ ನೋಡ್ರಿ, ಕಾಜುದು. ಇದು ಅವ್ರದ್ದು ಬಂದು. ಮತ್ತು ಆ್ಯಕ್ಚುಲಿ ಗೋವಾ ಒಳಗೆ ಟ್ರೆಡಿಷ್ನಲ್ ಮೇನ್ ಯಾರು ಗೋವಾ ನೆನಪಾಗೋರಿಗೆ ಎಲ್ಲರಿಗೂ ನೆನಪಾಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳತ್ತಿನಲ್ಲಿ ಕಾಣಿಸುತ್ತೆ. ಬಟ್ ಆದ್ರೂ ಏನೈತಲ್ಲ ನಾನು ಹೇಳತ್ತೀನಿ ಅವ್ರು ಯಾವ ರೀತಿ ಏನೈತಲ್ಲ ರೆಡಿ ಮಾಡ್ತಾರೆ ಅಂತೇಳಿ ಎಲ್ಲ ತೋರಿಸ್ತಾರೆ. ಬಟ್ ಒಂದೊಂದು ನೋಡಿದಾಗ ನಮಗೆ ಎಲ್ಲನೂ ಯಾವ್ದು ನೋಡಿದ್ರೂ ಒಂಥರ ವಾವ್ ಅನ್ನೋ ಫೀಲ್ ಬರ್ತಿರುತ್ತೆ. ಪ್ರತಿ ವರ್ಷದ ತನಕ ಕಾದು ಕುಂತಿರ್ತೀವಿ. ಬಟ್ ಈ ವರ್ಷನೂ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಹೊತ್ತು ನೋಡಿದ್ರೆ ಕಾಣಿಸ್ತಿರ್ಬೋದು ಪೂರ್ತಿ ಕತ್ಲಾಯಿತು. ಇದು ಎಷ್ಟು ನೋಡೋಟ್ಟಿಗೆ ಏನೈತೆ ನೋಡ್ರಿ, ಆಲ್ಮೋಸ್ಟ್ ಏನೈತಲ್ಲ ನಮ್ಮ ಮನೆಯವರು ಬಂದರು. ಆ್ಯಕ್ಚುಲಿ ಏನೈತಲ್ಲ ನಮ್ಮ ಮನೆಯವರು ಕಾಲ್ ಮಾಡಿದ್ರು ಆಮೇಲೆ ಬರ್ತೀನಿ ಅಂಥೇಳಿ. ಆಲ್ಮೋಸ್ಟ್ ಅವ್ರ ಮನೆಯಾಗೂ ಜಾಸ್ತಿ ಜನ ಬಂದಿದ್ದಿಲ್ಲ, ಹಾಗಾಗಿ ಒಂದು 4 ಜನ ಅಷ್ಟೇ ಬಂದಿದ್ದರು. ಸೊ ನಾ ಹೇಳಿದೆ ಅವರಿಗೆ ಕಾರ್ ಒಳಗೆ ಬರ್ತೀನಿ ಬಿಡು, ವಾಪಸ್ ಖಾಲಿ ಐತೆ ಅಂಥೇಳಿ. ಆಮೇಲೆ ಅವರು ನೋಡ್ತಾರಲ್ರಿ, ಹಾಗಾಗಿ ಅವ್ರಿಗೆ ಹೇಳಿದೆ ನೋಡ್ತಿದ್ದಂದ್ರೆ ಬರ್ರಿ ಅಂಥೇಳಿ. ಸೊ ಅವ್ರು ಅಲ್ಲೇ ಇರ್ರಿ ನಾನು ಬರ್ತೀನಿ ನೋಡಿ ಆಮೇಲೆ ಬರೋಣ ಅಂಥೇಳಿ. ಹಾಗಾಗಿ ಆ್ಯಕ್ಚುಲಿ ನಾನು ಹೋಗಬೇಕಾದ್ರೆ ಏನೈತೆ ನೋಡ್ರಿ, ಸ್ವಲ್ಪ ವಾಸ್ಕೋ ಬಂದಮೇಲೆ ಅದೇನೋ ಒಂದು ಹಬ್ಬ ಅಂತಲೇ ಅನ್ಬೋದು. ಆ್ಯಕ್ಚುಲಿ ಇದು ಇವಾಗ ಬಂದು ಫೆಸ್ಟಿವಲ್ಲನೇ ಅಂತ ಹೇಳ್ಬೋದು, ಯಾವ ಹಬ್ಬಕ್ಕೆ ಕಮ್ಮಿ ಇರಲ್ಲ. ಸೊ ಹಾಗಾಗಿ ಅವರು ಕಾರ್ನಿವಲ್ ಏನೈತೆ ನೋಡ್ರಿ ಫೆಸ್ಟಿವಲ್ ಅಂತಲೇ ಕರೀತಾರೆ. ಸ್ವಲ್ಪ ನಾವು ವಾಸ್ಕೋ ಯಾವಾಗ ಬರ್ತೀವಿ ಅದೆಲ್ಲ ಯಾವುದಕ್ಕೆ ಬಂದ್ರೂ ಒಂಚೂರು ಏನಾದ್ರು ತೊಗೊಳೋದು ಇದ್ದೇ ಇರುತ್ತೆ. ಯಾಕಂದ್ರೆ ವಾಸ್ಕೋ ಬಂದಮೇಲೆ ಹಾಗೆ ಹೋಗಂಗೆ ಇಲ್ಲ ನಾವು. ಹಾಗಾಗಿ ನಮ್ಮ ಮನೆಯವ್ರಂದ್ರೆ ಅಲ್ಲೇ ಇರಬೇಕು. ಇದು ಮುಗಿದ್ಮೇಲೆ ಒಂಚೂರು ಮಾರ್ಕೆಟಿಗೆ ಹೋಗೋಣ ಅಂತೇಳಿ ಅಂದರು. ಸೊ ಆಯ್ತು ಅಂದ್ಕೊಂಡು ನಿಂತ್ಕೊಂಡಿದ್ವಿ. ಕತ್ಲಾಗಿತ್ತು ನೋಡ್ರಿ ಆಲ್ಮೋಸ್ಟ್. ಹಾಗಾಗಿ ಅವರು ಬಂದಮೇಲೆ ಅವರು ಒಂದು ಸ್ವಲ್ಪ ನಿಂತ್ಕೊಂಡು ಏನೈತಲ್ಲ ಪೂರ್ತಿಯಾಗಿ ಏನು ಮುಗಿಯೋವರೆಗೂ, ಅದು ಆ್ಯಕ್ಚುಲಿ ಪೂರ್ತಿಯಾಗಿ ಮುಗಿಯೋವರೆಗೂ ನಿಲ್ಲಕ್ಕಾಗಲೇ, ಯಾಕಂದ್ರೆ ಸುಸ್ತಾಗ್ಬಿಟ್ಟಿತ್ತು ನಾವು ಒಂದೇ ಕಡೆ ನಿಂತು. ಸೊ ಕತ್ಲು ಬೇರೆ ಆಗಿತ್ತು ನೋಡ್ರಿ, ಹಾಗಾಗಿ ಆಲ್ಮೋಸ್ಟ್ ಆದ್ರೂ ಕತ್ಲಾದ್ರೆ ಪರವಾಗಿಲ್ಲ, ಚೆಂದ ಬಂದೈತೆ ವಿಡಿಯೋ. ಕತ್ತಲ್ದಾಗ ಏನು ಸಾಕಾತ್ ಬಿಡು ನಿಂತು ಅಂಥೇಳಿ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಅವರು ಬಂದಿದ್ರಲ್ಲ, ಒಂದು 10 ನಿಮಿಷ ನೋಡ್ತೀನಿ ತಡಿ ಅಂತಂದ್ರೆ ಅವರು ಸ್ವಲ್ಪ ನಿಂತ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಶಾಪಿಂಗ್ ಅನ್ನೋಕ್ಕೇನಿಲ್ಲ, ಸ್ವಲ್ಪ ಏನೈತಿಲ್ಲ ಮಾರ್ಕೆಟಿಗೆ ಹೋಗೋದಿತ್ತು, ಮಾರ್ಕೆಟಿಗೆ ಹೋದ್ವಿ. ಹಾಗಾಗಿ ನಾನು ಆ್ಯಕ್ಚುಲಿ ಇವಾಗ ಏನಂದ್ರೆ ಅವ್ರ ಜೊತೆ ವಾಪಸ್ ಬರತ್ತಿಲ್ಲ ನೋಡ್ರಿ. ಬರುವಾಗ ಅಲ್ಲಿ ನಿಂತು ಸಾಕಾಗ್ಬಿಟ್ಟಿತ್ತು. ಅದು ಬೇರೆ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಮಾರ್ಕೆಟ್ನಾಗ ಅದು ಇದು ಎಲ್ಲ ಸ್ವಲ್ಪ ಏನು ತೊಗೊಳೋದೆಲ್ಲ ತೊಗೊಂಡ್ಬಿಟ್ವಿ. ತೊಗೊಂಡ್ಮೇಲೆ ಮನೆಗೆ ಹೋಗ್ಬೇಕಾದ್ರೆ ನಾನು ಯಾವುದೇ ರೀತಿ ವಿಡಿಯೋನ ಹಾಕಲಿಲ್ಲ. ಯಾಕಂದ್ರೆ ಫುಲ್ ಬರಬೇಕಾದ್ರೆ ಒಂದು ಲೆಕ್ಕಕ್ಕೆ ಓಕೆ ಇರುತ್ತೆ. ಬಟ್ ಹೊರಗೆ ಹೋಗ್ಬೇಕಾದ್ರೆ ಹೇಳ್ತೀನಿ ನಿಮಗೆ, ಒಂದೊಂದು ಥರ ಏನು ಮಕ್ಕಳು ಅಂಬೆಗಾಲು ಇಟ್ಕೊಂಡು ಹೋಗ್ತಾರಲ್ಲ ಆ ರೀತಿ ಟ್ರಾಫಿಕ್ ಇರುತ್ತೆ. ನೆಲಕ್ಕೆ ಹಚ್ಚಿದ ಕಾಲು ಏನೈತೆ ನೋಡ್ರಿ ಮೇಲೆ ಎತ್ತಕ್ಕೆ ಆಗಂಗಿಲ್ಲ, ಅಷ್ಟು ಫುಲ್ ಟ್ರಾಫಿಕ್. ಯಾಕಂದ್ರೆ ಎಲ್ಲರೂ ಮುಗಿಸ್ಬಿಟ್ಟು ಮನೆಗೆ ಹೋಗ್ತಿರ್ತಾರೆ. ಆಲ್ಮೋಸ್ಟ್ ಒಂದು ಅರ್ಧ ತಾಸು 1 ತಾಸು ಮುಂಚೆನೇ ಏನೈತಲ್ಲ ಬಂದು ಲೈನ್ ಹಚ್ಚಿರ್ತಾರೆ. ಯಾಕಂದ್ರೆ ಆಮೇಲೆ ಅದೇ ಗದ್ದಲ ಒದ್ದಾಟ ಗುದ್ದಾಟ ಆಗಬಾರ್ದು. ಯಾಕಂದ್ರೆ ನೋಡುವಾಗ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನೋಡ್ರಿ,
ಎಲ್ಲರಿಗೇನು ಕರೆಕ್ಟಾಗಿ ಕಾಣಲಿ ಅಂಥೇಳಿ. ಆಲ್ಮೋಸ್ಟ್ ಇಲ್ಲಿ ಬಂದು ಏನೈತಲ್ಲ ಇದು ಲಾಸ್ಟ್ ಎಂಡಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಕಾಣಿಸ್ತೈತೆ ಅನ್ಕೋತೀನಿ ನಿಮಗೆ. ಟೈಮನ್ನು ಭಾಳ ಆಗೈತಿಲ್ಲ, ಹಾಗಾಗಿ ಆಲ್ಮೋಸ್ಟ್ ಮಂದಿನ ಸ್ವಲ್ಪ ಏನೈತೆ ನೋಡ್ರಿ ಖಾಲಿ ಆಗಕತ್ರ, ಎಲ್ಲರೂ ಟೈಮ್ ಆಗೈತೆ ಅಂತೇಳಿ. ಆದ್ರೆ ಅವರು ಅಲ್ಲಿಂದನೂ ಸಾಯಂಕಾಲ ಸ್ಟಾರ್ಟ್ ಮಾಡಿದವರು. ಬಟ್ ಆದರೂ ಅವ್ರದ್ದು ಎನರ್ಜಿಗೂ ಏನೈತಿಲ್ಲ ಫುಲ್ ಅಂದರೆ ಎನರ್ಜಿ ಐತೆ, ಗಟ್ಟಿ ಅಂತ ಹೇಳ್ಬೋದು. ಯಾಕಂದ್ರೆ ಫುಲ್ ಡ್ಯಾನ್ಸ್ ಮಾಡ್ಕೊತಾನೆ ಬರ್ತಿರ್ತಾರೆ ಅವ್ರು ರೋಡ್ ಹಿಡಿದು. ಎಲ್ಲ ಕಡೆನೂ ಜನ ಇರ್ತಾರೆ ನೋಡ್ರಿ, ಹಂಗಾಗಿ ಅವ್ರಿಗೆ ಎಲ್ಲಿ ಸ್ಟಾಪ್ ಮಾಡೋಕ್ಕೆ ಚಾನ್ಸಸ್ ಸಿಗಂಗಿಲ್ಲ. ಫುಲ್ಲು ರೋಡ್ ತುಂಬ ಎಲ್ಲ ಮಾಡ್ಕೊತ ಬರ್ತಿರ್ತಾರೆ. ಪಾಪ ಎಷ್ಟು ಸುಸ್ತಾಗಿರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಬರೀ ಖಾಲಿ ನಿಂತು ನೋಡೋರು ಏನೈತಿಲ್ಲ, ನೋಡಿ ನೋಡಿ ಸುಸ್ತಾಯ್ತು ಅನ್ನತ್ತಿದ್ವಿ. ಆಲ್ಮೋಸ್ಟ್ ನಿಮಗೆ ಉರಾಕ್ ಬಗ್ಗೆ ಏನು ಹೇಳಿದ್ ನೋಡ್ರಿ ಗೋವಾದವರು ಅಂತ. ಇಲ್ಲಿ ಕಾಣಿಸುತ್ತೆ ನೋಡ್ರಿ ಅವ್ರು ಯಾವ ರೀತಿ ಇದು ಮಾಡ್ತಾರಂತೆ. ಆ್ಯಕ್ಚುಲಿ ನಾನು ಹಿಂದೊಂದು ವಿಡಿಯೋದಾಗ ತೋರಿಸಿದ್ದೆ ನಾನು, ಅಂದ್ರೆ ಅಲ್ಲಿ ಇದಕ್ಕೆ ಹೋದಾಗ ಕಾಜು ತೋಟಕ್ಕೆ ಹೋದಾಗ ಅಲ್ಲಿ ಯಾವ ರೀತಿ ಎಲ್ಲ ರೆಡಿ ಮಾಡ್ತಾರಂತೇಳಿ. ಬಟ್ ಅದು ಏನು ಗೋವಾದೊಳಗೆ ಮೇನ್ ನೋಡ್ರಿ, ಹಾಗಾಗಿ ಅವ್ರು ಅದ್ರ ಬಗ್ಗೆ ಏನು ತೋರ್ಸಾತಾರಲ್ಲ ಇಲ್ಲಿ ಪೂರ್ತಿಯಾಗಿ ತೋರಿಸ್ಯಾರ ನೋಡ್ರಿ. ಭಾಳ ಚಂದ ಮಾಡಿದ್ರು ಆ್ಯಕ್ಚುಲಿ. ಇದು ನೋಡ್ರಿ ಎಲ್ಲನೂ ಏನಿತ್ತಲ್ಲ ಸೈಜಸ್ ಇಷ್ಟು ದೊಡ್ಡದೊಳಗೆ ಕಾಜು ಅದೆಲ್ಲ ರಿಯಲ್ ಆಗೇನೋ ಅನ್ನೋ ಥರನೇ ಕಾಣಿಸಾಕತ್ಬಿಟ್ಟಿತ್ತು. ನೋಡುವಾಗಂತೂ ಒಂಥರ ಫುಲ್ ಖುಷಿ ಆಗ್ಬಿಟ್ಟಿತ್ತು, ವಾ 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 ಅನ್ನೋ ಥರ. ಆಲ್ಮೋಸ್ಟ್ ನೋಡ್ರಿ ಇವಾಗ ಎಲ್ಲನೂ ಏನೈತಲ್ಲ ಮುಗಿಯಾಕೆ ಬಂತು ನೋಡ್ರಿ. ಮುಗಿಯಾಕೆ ಬಂತು ಅನ್ನೋಷ್ಟಿಗೇನೋ ಮತ್ತೊಂದು ಏನೈತೆ ನೋಡ್ರಿ ಎತ್ತಿನ ಗಾಡಿ ಬಂತು. ಎತ್ತಿನ ಗಾಡಿ ನೋಡಿದ ತಕ್ಷಣ ಅದೇನೋ ಒಂಥರ ಗೊತ್ತಿಲ್ಲ ಖುಷಿ ಆಗ್ಬಿಡುತ್ತೆ. ನಮ್ಮದೇ ಅಂತೇನಿಲ್ಲ, ನಮ್ಮದೇ ಆಗ್ಬೇಕಂತ ಎಲ್ಲನೂ, ಬಟ್ ಎತ್ತಿನ ಗಾಡಿ ನೋಡಿದ ತಕ್ಷಣ ನಮ್ಮ ಊರು ಅನ್ನೋ ಥರ ಒಂಥರ ಫೀಲ್ ಕೊಡುತ್ತೆ. ಅದು ಆರ್ಟಿಫಿಷಿಯಲ್ ಆಗಲಿ ರಿಯಲ್ ಆಗಲಿ. ಸೊ ಎತ್ತಿನ ಗಾಡಿ ನೋಡಿದ ತಕ್ಷಣ ಅದೊಂಥರ ಖುಷಿ ಆಯಿತು. ಆಲ್ಮೋಸ್ಟ್ ಯಾಕಂದ್ರೆ ಪೂರ್ತಿಯಾಗಿ ಯಾವುದೂ ನಂಗೆ ಡಿಲೀಟ್ ಮಾಡೋಕೆ ಇಷ್ಟನೇ ಆಗತ್ತಿಲ್ಲ. ಯಾಕಂದ್ರೆ ಫುಲ್ ಎಲ್ಲನೂ ಮಸ್ತ್ ಐತಿ. ನೀವು ಒಂದ್ಸರಿ ನೋಡ್ರಿ ಅಂಥೇಳಿ ಪೂರ್ತಿಯಾಗಿ ನಾನು ನೋಡ್ರಿ ಹಾಕೀನಿ. ಯಾರ್ಯಾರು ಗೋವಾಕ್ಕೆ ಬರೋರು ಇದ್ರಿ ನೆಕ್ಸ್ಟ್ ಇಯರ್ ಇನ್ನೇನೈತಲ್ಲ ಫೆಬ್ರವರಿ ಪ್ಲ್ಯಾನ್ ಮಾಡ್ಕೊಂಡು ಬರ್ರಿ. ಯಾಕಂದ್ರೆ ನಿಮ್ಗೆ ಯಾವುದೇ ರೀತಿ ಏನೈತೆ ನೋಡ್ರಿ ಚಾರ್ಜ್ ಇರಲಾರ್ದ ಫ್ರೀಯಾಗಿ ಪೂರ್ತಿಯಾಗಿ ಏನೈತೆ ನೋಡ್ರಿ ನೋಡೋಕ್ಕೂ ಸಿಗುತ್ತೆ, ತಿಳ್ಕೊಳ್ಳೋಕ್ಕೂ ಸಿಗುತ್ತೆ. ಆಲ್ಮೋಸ್ಟ್ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ. ಎಂಡಿಂಗಲ್ಲಿ ಇದೊಂದು ತೋರಿಸಿದ್ರು ಅವರು, ಅಂದರೆ ಸ್ಮೋಕ್ ಮಾಡೋದು ಒಳ್ಳೇದಲ್ಲ ಅನ್ನೋ ಸಲುವಾಗಿ. ಅಕಸ್ಮಾತ್ ಅಂದರೆ ಯಾರು ಇವಾಗ ಕೇಳಂಗಿಲ್ಲ ನೋಡ್ರಿ, ಅದು ಎಲ್ಲರಿಗೂ ಗೊತ್ತು ಒಳ್ಳೇದಂತ, ಯಾರೂ ಹೇಳಲ್ಲ. ಬಟ್ ಆದ್ರೂ ಯಾರು ಏನೇನು ನೋಡಿ ಬಿಡೋಂಗಿಲ್ಲ. ಅದೊಂದು ಮೆಸೇಜ್ ಕೊಟ್ಟಿದ್ರು. ಆಲ್ಮೋಸ್ಟ್ ಇದು ನೋಡ್ರಿ ಲಾಸ್ಟ್ ಏನೈತಿಲ್ಲ ಮುಗೀತು ನಮ್ಮದು. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಐತಿ, ಬಟ್ ನಮಗೇನಿಲ್ಲ ಸಾಕಾಗಿ ಸುಸ್ತಾಗಿ ನಾವೇನೈತಿಲ್ಲ ಮನೆಗೆ ಹೊಂಟಿವಿ. ಪೂರ್ತಿಯಾಗಿ ಏನೈತಲ್ಲ ನೆಕ್ಸ್ಟ್ ಇಯರ್ ಏನೈತಲ್ಲ ಪೂರ್ತಿಯಾಗಿ ಏನೈತಲ್ಲ ಹಾಕೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಮನೆಯಿಂದ ಬರಬೇಕಾದ್ರೆ ಲೇಟಾಗಿ ಹೊರಟಿವಿ ನೋಡ್ರಿ, ಹಾಗಾಗಿ ಎಷ್ಟಾಗುತ್ತೋ ಆದಷ್ಟು ಏನೈತಲ್ಲ ಪೂರ್ತಿ ತೋರಿಸ್ಬೇಕಂತ ಪ್ರಯತ್ನ ಮಾಡಿದೆ. ಬಟ್ ಕತ್ಲ ನೋಡ್ತೀರಿ ನೀವು, ಟೈಮ್ ಆಗಿತ್ತು ಆಲ್ಮೋಸ್ಟ್ 8:30 ಏನೋ ಆಯಿತು ಟೈಮ್ ನಮ್ಗೆ ಅಲ್ಲಿಂದ ಬರಬೇಕಾದ್ರೆ. ಹಾಗಾಗಿ ಭಾಳ ಟೈಮ್ ಆಗೈತಿ. ಮಕ್ಕಳು ಎಲ್ಲರೂ ಒಟ್ಟಿಗೆ ಹೋದ್ರೆ ಒಂದು ಟೆನ್ಷನ್ ಇರೋಂಗಿಲ್ಲ ನೋಡ್ರಿ, ಬಟ್ ಮಕ್ಕಳು ಮನೆಯಾಗ ಬಿಟ್ಟೋದಾಗ ಅದೊಂದು ಟೆನ್ಷನ್ ಇರುತ್ತೆ ನಮಗೆ. ಸೊ ಹಾಗಾಗಿ ಇಲ್ಲೇನು ಅವ್ರು ಎಂಡಿಂಗ್ ಏನು ಇದು ಮಾಡಿದ್ರು ನೋಡ್ರಿ, ನಿಮಗೆ ಹೇಳಿದ್ನೆಲ್ಲ ಸ್ಮೋಕಿಂಗ್ ಮಾಡಿದ್ರೆ ಲೈಫ್ ಎಂಡ್ ಅಂತೇಳಿ. ಹಂಗೆ ಅದನ್ನು ನೋಡಿಕೊಂಡು ನಾನು ಇವತ್ತು ಏನಿತ್ತಲ್ಲ ನಮ್ಮ ವಿಡಿಯೋನ ಐತೆ ನೋಡ್ರಿ ಎಂಡ್ ಮಾಡ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಮುಗಿದ ಮೇಲೆ ಸ್ವಲ್ಪ ಏನು ತೆಗ್ದಿರೋ ಫೋಟೋನ ನಾನಿಲ್ಲಿ ಶೇರ್ ಮಾಡತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ. ಬಾಯ್ ಬಾಯ್.